ರೀ, ಇದು ನೀನು ಕೊಬ್ಬನ್ ಪಾರ್ಕು ಅನ್ನೋದು ಎಂದು ನೋಡಿಲ್ಲ ಅಂತ ಅನ್ನಿಸ್ತದೆ ನನಗೆ. ಇಲ್ಲ ಎಂದಾದರೂ ನೋಡಿದ್ನಾ ಅದನ್ನೂ ಗೊತ್ತಿಲ್ಲ ರೀ ನನಗಂತನೂ. ಎಲ್ಲೋ ನೋಡಿದ್ನಾ? ರಚ್ಚು ಹೇಳ್ರಿ. ರಚ್ಚು ಆ್ಯಕ್ಚುಲಿ ನನ್ನ ಪ್ರಾಪರ್ಟಿ ಹೆಂಗೋಯ್ತು ಅಂತ ಹೇಳ್ಬಿಟ್ಟು ನೀನು ನನ್ನ ಮೇಯ್ನ್ ಹೇಳ್ಬೇಕು ರಚ್ಚು. ನಾನು ಈ ವಿಚಾರನ ಪದ್ದು ಅಕ್ಕ ಇದ್ದಾರಲ್ಲ, ಪದ್ದು ಅಕ್ಕಂಗೆ ನಿಮ್ಮ ಅಮ್ಮಂಗೆ ಎಲ್ರಿಗೂ ಹೇಳಿದ್ದೀನಿ ನಾನು. ಹಾಂ, ಅವರು ಆ್ಯಕ್ಚುಲಿ ಇಲ್ಲಿಗೆ ಬರ್ತೀನಿ ಅಂತಲೂ ಹೇಳಿದರು. ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಬೇಕು ಅಂತಂದರೆ ಬೇರೆ ದಾರಿ ಇಲ್ಲ. ನನಗಂತೂ ಅಷ್ಟು ಖತರ್ನಾಕ್ ಐಡಿಯಾಗಳು ಅವು ಇವು ಎಲ್ಲ ಬರಲ್ಲ. ಅದಕ್ಕೆ ಅವ್ರನ್ನೂ ಇಲ್ಲಿ ಕರ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಅದೇ ಅವ್ರು ಯಾಕೆ ಬರಬೇಕು? ನಾನೇ ಬಿಡಿಸ್ಕೊಳ್ಳೋಣ ಬಿಡಿ. ಅವ್ರು ಬಂದು ಏನು ಮಾಡ್ತಾರೆ? ನೋಡು, ಅದು ಬೇಕೇ ಬೇಕು. ಏನು ಗೊತ್ತಾ, ಸುಮ್ಮನೆ ನಮ್ಮದೆಲ್ಲ ಪ್ರಾಪರ್ಟಿ ಏನು ಅಷ್ಟು ಸುಲಭವಾಗಿ ಹೋಗಿಲ್ಲ. ಇವಳು ನನ್ನ ಮಾಜಿ ಲವ್ವರ್ ಇದ್ಲಲ್ಲ ರೋಸ್, ಇವಳು ಹಾಗೆ ನಮ್ಮ ಡ್ಯಾಡಿ ಪಾರ್ಟ್ನರು, ಕ್ಲೋಸ್ ಪಾರ್ಟ್ನರು, ಬಿಸ್ನೆಸ್ ಪಾರ್ಟ್ನರು ರಾಜಾರಾಮ್ ಅಂತ ಹೇಳ್ಬಿಟ್ಟು ಇಬ್ಬರು ಸೇರ್ಕೊಂಡು ಇಬ್ಬರು ಏನೇನೋ ಪ್ಲ್ಯಾನ್ ಮಾಡಿ ಎಲ್ಲ ಮಾಡಿ ನಮ್ಮ ಆಸ್ತಿನ ಬೇಕು ಅಂತಲೇ ಕಿತ್ಕೊಂಡ್ಬಿಟ್ಟವ್ರೆ. ಅಪ್ಪನ ಹತ್ರ ಶ್ಯೂರಿಟಿ ಹಾಕಿಸ್ಕೊಬಿಟ್ಟು ಆ ಶ್ಯೂರಿಟಿ ಅಮೌಂಟ್ ಏನು ಕಟ್ದಿದ್ದಂಗೆ, ಬ್ಯಾಂಕ್ ಅಮೌಂಟೇ ಕಟ್ದಿದ್ದಂಗೆ ಎಸ್ಕೇಪ್ ಆಗಿಬಿಟ್ಟವ್ರೆ. ಏನು ಮಾಡಬೇಕು ಅಂತ ನನಗಂತೂ ಗೊತ್ತೇ ಆಗಲಿಲ್ಲ. ಅದಕ್ಕೆ ನಾನು ತುಂಬ ಯೋಚನೆ ಮಾಡಿದೆ. ಯಾರಾದರೂ ಸಹಾಯ ಮಾಡಲೇಬೇಕು ನಮಗೆ. ಆದರೆ ನಾನು, ಅಮ್ಮ, ಅಪ್ಪ 3 ಜನ ನನ್ನ ಫ್ರೆಂಡ್ಸು. ಅಷ್ಟು ಬಿಟ್ಟರೆ ಯಾರಿಗೂ ಏನೂ ಅಷ್ಟೊಂದು ಐಡಿಯಾಸ್ ಇರಲಿಲ್ಲ ನಮ್ಮ ಮನೆ ಫ್ಯಾಮಿಲಿದು. ಏನು ಯೋಚನೆ ಮಾಡಿದ್ರು ನನಗೆ ಏನೂ ಯೋಚನೆ ಬರಲಿಲ್ಲ. ಆಮೇಲೆ ನನಗೆ ನೀನು, ನಿಮ್ಮೂರು, ನಿಮ್ಮ ಫ್ಯಾಮಿಲಿ ಎಲ್ಲ ನೆನಪಾಯಿತು. ಸರಿ ನೋಡೋಣ, ಏನಾದರೂ ಮಾಡಿ ನನ್ನ ಪ್ರಾಪರ್ಟಿ ಬಿಡಿಸ್ಕೊಂಡು ಅವಳಿಗೆ, ಇವಳು ರೋಸ್ ಅವಳಲ್ಲ, ಇವಳಿಗೆ ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದೆ. ನನಗೂ ತಪ್ಪಿ ನರ್ವಾಯಿತು. ನಾನು ನಿನ್ನ ಬಿಡಬಾರ್ದಾಗಿತ್ತು ಅಂತಲೂ ಅನ್ನಿಸ್ತು. ಅದಕ್ಕೆ ಎಲ್ಲ ಸೇರಿಬಿಟ್ಟು ಕ್ಷಮೆ ಕೇಳಿಬಿಟ್ಟು ನಿನ್ನ ವಾಪಸ್ ಕರ್ಕೊಂಡು ಬಂದು ಮತ್ತೆ ನಾನು ಎಲ್ಲ ವಾಪಸ್ ತಗೋಬೇಕು ಅಂತ ತುಂಬ ಆಸೆಯಿಂದ ನಾನು ಡಿಸೈಡ್ ಮಾಡಿದೆ. ಅದಕ್ಕೆ ನಾನು ಇಷ್ಟೆಲ್ಲ ವೆಯ್ಟ್ ಮಾಡ್ತಾಯಿದ್ದೀನಿ. ಇದೆಲ್ಲ ಮೋಸ ಮಾಡಿದ್ದು ಇವಳು ಆ ರಾಜಾರಾಮ್ ಸೇರ್ಕೊಂಡೆ ಮೋಸ ಮಾಡಿದ್ದು. ನಮ್ಮ ಪ್ರಾಪರ್ಟಿಲ್ಲ ವಾಪಸ್ ಬರಬೇಕು ಅಂತ ಹೇಳಿದ್ರೆ ಈಗ ಬೇರೆ ದಾರಿನೇ ಇಲ್ಲ. ನಾವು ನಿಮ್ಮ ಪದ್ದು ಅಕ್ಕ, ಹಾಗೇ ನಿಮ್ಮ ಅಮ್ಮ, ಹಾಗೆಯೇ ಇನ್ನೊಬ್ಬರ ಹೆಸರು ಯಾರೋ ಹೇಳಿದ್ರು, ಅದು ನಾನು ಮರ್ತೋಗ್ಬಿಟ್ಟಿದ್ದೀನಿ. ಅಷ್ಟರನ್ನು ಇಲ್ಲಿಗೆ ಬಂದು ನಮಗೆ ಸಹಾಯ ಮಾಡ್ತಾರೆ ಅಲ್ವಾ? ಏನ್ರಿ ಹೇಳ್ತಾ ಇದ್ದೀರಾ ನೀವು? ಇವಳೇನ ಮೋಸ ಮಾಡಿರೋದು? ಅಯ್ಯೋ ನಿಮ್ಮ ಅಕ್ಕ ಮುಚ್ಚ, ಅಲ್ಲೇ ಎಗ್ರೈಸ್ತೀನಿ ಅಂತ ಹೇಳಿದ್ರೆ ಕತ್ರಿಸ್ಬಿಡ್ತಾ ಇರಲ್ವ ನಾನು? ಹಾಂ, ಅಯ್ಯೋ ಇಷ್ಟೆಲ್ಲ ಆಸ್ತಿ ಎಲ್ಲ ಹೋದ್ರೂ ನೀನು, ನಿಮ್ಮ ಅಪ್ಪ, ನಿಮ್ಮ ಅಮ್ಮ ಇದು ಯಾಕ್ರೆ ಸುಮ್ಮನೆ ಕುಂತ್ಕೊಂಡಿದ್ರ? ನಮ್ಮ ಹಳ್ಳಿನಾಗ ಅರ್ಧ ಕುಂಟೆ ಅಲ್ಲ, ಒಂದು ಅಡಿ ಏನಾರ ಜಾಗ ಆ ಕಡೆ ಈ ಕಡೆ ಆಯಿತು ಅಂದ್ರೂ ಮೊಚ್ಚಿಡ್ಕೊಂಡು ನಿಂತ್ಕೊಂಡು ಚೂಟ್ ಹಿಡ್ಕೊಂಡು ಕಿತ್ತಾಡ್ತೀವಿ. ಅಂಥದ್ರಾಗೆ ಇದೇನ್ರಿ ನಿಮ್ದು ಅವತಾರ? ಅಯ್ಯೋ ರಾಮ ಶಿವನೇ, ಇಷ್ಟೆಲ್ಲ ಹೋದ್ರೆ ಸುಮ್ಮನೆ ಕುಂತಿದ್ದೀರಲ್ಲ. ಅವಳು ನಿಮ್ಮ ಮುಂದೆನೇ ಬಂದು ನಿಂತ್ಕೊಂಡ್ಲಲ್ಲ, ನೀವೇನು ಮಾಡ್ತಾ ಇದ್ದೀರಾ? ಸುಮ್ಮನೆ ಇದ್ದೀರಲ್ವಾ? ಹೋಗೋಳ, ನಮ್ಮ ಕಡೆ ಆಗಿದ್ದಿದ್ರೆ ಅಷ್ಟೇನೆ ಒಂದು ಗತಿ ಕಾಣಿಸೇ ಬಿಡ್ತಾ ಇದ್ವಿ ರೀ. ಇಷ್ಟೆಲ್ಲ ಮೋಸ ಮಾಡೋಳು ಅವಳು, ಅವಳಜ್ಜಿನ ಬೊಡಿಯಾ. ಈಗ ಗೊತ್ತಾಯ್ತು ನೋಡ್ರಿ ನನಗೆ ಸಿಟ್ಟು. ಏನು ಮಾಡ್ತೀನಿ ಅಂದರೆ ಇವಾಗ ಸಿಗಬೇಕಿತ್ತು ಅವಳು, ಇಲ್ಲೇ ಸಿಗೋದು ತ್ವಾರಣ ಕಟ್ಬಿಡ್ತಿದ್ದೆ. ನೋಡು, ಹೀಗೆ ಕಿತ್ತಾಡ್ಕೊಂಡು ಮಾಡಿ ಬಾಯಿ ಬಿಡ್ಕೊಳ್ಳೋ ಟೈಮ್ ಅಂತೂ ಅಲ್ಲ ಇವಾಗ. ನಿಧಾನಕ್ಕೆ ಬುದ್ಧಿ ಉಪಯೋಗಿಸಿ ಕಿತ್ಕೋಬೇಕು. ಅವ್ರು ಹೆಂಗೆ ಮೋಸ ಮಾಡಿದ್ರು ನಾವು ಹಂಗೆ ಮೋಸ ಮಾಡಬೇಕು. ಅಷ್ಟು ಬಿಟ್ಟರೆ ಬೇರೆ ದಾರಿ ಏನೂ ಇಲ್ಲ. ನೋಡು, ವಾಪಸ್ ಹೆಂಗೆ ಕಿತ್ಕೋಬೇಕು ಅಂತ ಯೋಚನೆ ಮಾಡು. ನಾನು ಅದಕ್ಕೆ ಪದ್ದು ಅಕ್ಕನ ಹತ್ರ ಮಾತಾಡಿದ್ದೀನಿ. ಪದ್ದು ಅಕ್ಕನ ನಮ್ಗೆ ಸಹಾಯ ಮಾಡೋಕ್ಕೆ ಓಕೆ ಅಂತ ಹೇಳಿದ್ದಾರೆ. ನೋ ಪ್ರಾಬ್ಲಮ್, ಅದರಲ್ಲೇನು ತೊಂದರೆ ಇಲ್ಲ. ಅವ್ರು ಬಂದರೆ ನಮಗಿನ್ನೂ ಒಳ್ಳೇದೇ ಅಲ್ವಾ? ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ, ಯಾವಾಗ ಕರ್ಸ್ಕೋಬೇಕು, ಏನು ಕರ್ಸ್ಕೋಬೇಕು ಅಂತ ಹೇಳ್ಬಿಟ್ಟು. ನಿನಗೆ ಮೊದಲೇ ಹೇಳಿದರೆ ಒಳ್ಳೇದಾಗೋದೇನೋ, ಆದರೂ ಇವಾಗ ಹೇಳಿದ್ದೀನಿ ಕೇಳಿಸ್ಕ. ನಮ್ಮ ಪ್ರಾಪರ್ಟಿ ಹೋಗಿರೋದೆ ಹಿಂಗೆ. ನಾವೇನು ಕೂಲಿ ಮಾಡಿ ನಾಲಿ ಮಾಡಿ ಪ್ರಾಪರ್ಟಿನ ವಾಪಸ್ ತಗೊಬರೋ ಅವಶ್ಯಕತೆ ಏನಿಲ್ಲ. ಅವ್ರು ಮಾಡಿರೋ ಮೋಸದಿಂದ ಈಚೆ ಕಡೆಗೆ ಬಂದು ಅವ್ರಿಗೆ ಮೋಸ ಮಾಡಿ ನಾವು ಪ್ರಾಪರ್ಟಿನ ವಾಪಸ್ ತಗೋಬೇಕು ಅಷ್ಟೇನೆ. ಅಷ್ಟೆಲ್ಲ ಮೋಸ ಮಾಡೋರು ಅಂದಮೇಲೆ ನಾವು ಅವ್ರಿಗೆ ಮೋಸ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ ರೀ. ಯಾರು ಯಾವನು ಏನು ಎತ್ತ ಅಂತ ಹೇಳಿ ನನಗೂ ಗೊತ್ತು. ನಮ್ಮ ಟೀಮ್ ಎಲ್ಲ ಸೇರ್ಕೊಂಡ್ವಿ ಅಂತ ಹೇಳಿದ್ರೆ ಅದು ಎಂತನಾಗಲಿ ಬಗ್ಗು ಪಡಿತಿರೋದೇನಿಯ ನಾವಂತೂ. ಅದು ಯಾರ್ಯಾರೋ ಏನೇನೋ ಹೇಳಿ ಪೊದ್ದು ಅಕ್ಕ ಭಾಳ ಸಹಾಯ ಮಾಡ್ತದೆ. ಈಗ ಮಗಳಿಗೆ ಬೇರೆ ರಜಾ ಐತೆ, ದಸರಾ ರಜಾ ಕೊಟ್ಬಿಟ್ಟವ್ರೆ. ಆ ಅಕ್ಕಯ್ಯ ದಸರಾ ರಜಾ ಮುಗಿಯೋದ್ರೊಳಗೆ ಒಳಗಡೆ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಖಂಡಿತ ಹೋಯ್ತದೆ. ಈಗ ನಾವು ಏನಾದರೂ ಒಂದು ವ್ಯವಸ್ಥೆನ ಮಾಡಬೇಕು. ಅವ್ರಿಗೆ ಫೋನ್ ಮಾಡಿಬಿಟ್ಟು ನಾನು ಮಾತಾಡ್ತೀನಿ ರೀ, ಬರಲಿ ಎಲ್ಲ ಕುತ್ಕೊಂಡು ಏನಾದರೂ ಒಂದು ದೊಡ್ಡ ಪ್ಲ್ಯಾನ್ ಮಾಡೋಣ. ಹಾಂ, ಜಯಮ್ಮ ಅಂತೇಳ್ಬಿಟ್ಟು ಯಾರೋ ಇದ್ದಾರಂತಲ್ಲ, ಜಯಮ್ಮ ಅಂತ. ಅವರು ಏನೋ ಫೇಸ್ಬುಕ್ಕಲ್ಲಿ ಆ ಅಂಕಲ್, ರಾಜಾರಾಮ್ ಅಂಕಲ್ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡವ್ರಂತೆ. ಏನೋ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಇವಾಗ ಬರಲಿ ನೋಡೋಣ, ಎಲ್ಲ ಮಾತಾಡೋಣ. ನೀನೊಂದ್ಸಲ ಫೋನ್ ಮಾಡಿಬಿಟ್ಟು ನಿಮ್ಮ ಅಮ್ಮನ ಹಂಗೇನೆ ಪೊದ್ದು ಹಾಕೋಣ, ಇಬ್ಬರನ್ನ ಬಾ ಅಂತ ಕರಿ ಬೇಗ. ಇರಿ ಮಾಡ್ತೀನಿ. ಕೂಲಿನಲ್ಲಿ ಮಾಡಿಬಿಟ್ಟು ವಾಪಸ್ ಸಂಪಾದನೆ ಮಾಡೋದಲ್ಲ ಇದು. ಮೋಸ ಮಾಡಿರೋರಿಗೆ ಮೋಸ ಮಾಡಿಬಿಟ್ಟು ವಾಪಸ್ ಸಂಪಾದನೆ ಮಾಡೋದಲ್ವಾ? ಸರಿ ಆಯಿತು. ಅದಕ್ಕೆ ಹೇಳಿದ್ದು, ತಾಳ್ಮೆ ಮುಖ್ಯ. ಕಿರ್ಚಾಡಿದ್ರೆ ಅವ್ರಿಗೆಲ್ಲ ನಮ್ಮ ಪ್ಲಾನ್ ಗೊತ್ತಾಗ್ಬಿಡ್ತೈತೆ. ಕಿರ್ಚಾಡಬಾರ್ದು. ಅವ್ರು ಹೆಂಗೆ ನಮಗೆ ಮೋಸ ಮಾಡಿ ನಿಧಾನಕ್ಕೆ ತಗೊಂಡ್ರೋ ನಾವು ಹಂಗೆ ಮೋಸ ಮಾಡಿ ನಿಧಾನಕ್ಕೆ ವಸೂಲಿ ಮಾಡ್ಕೋಬೇಕು. ಹಲೋ ಅಮ್ಮ, ಸಂದಕಿದ್ದೀನಿ ಕಣಮ್ಮ. ನೀನು ಸಂದಕಿದೆಯಾ? ಎಲ್ಲೇ ಕೊಬ್ಬನ್ ಪಾರ್ಕಿಗೆ ಬಂದಿದ್ದೆ ಕಣಮ್ಮ. ಎಲ್ಲ ಸಂದಕವ್ರಿ, ಎಲ್ಲ ಸಿಕ್ಕಿದ್ರು ಮಾತಾಡ್ಸಿದ್ರು. ನೀನೇನು ಫೋನೇ ಮಾಡಲಿಲ್ವಲ್ಲ ಬಂದಾಗಿಂದ? ಬ್ಯುಸಿ, ಎಂತ ಬ್ಯುಸಿ ಆಗಿದ್ದೆ ನೀನು? ಯಾವಾಗೂ ನೀನು ಬ್ಯುಸಿನೇ ನೀಯ ಬಿಡು. ಹೇಳ್ತಾನೆ ಇರ್ತೀಯ ನಂದು ಅದು ಬ್ಯುಸಿ ಇದು ಬ್ಯುಸಿ ಅಂತ ಹೇಳ್ಬಿಟ್ಟು. ಸುಮ್ಕೆ ನೀಯ ಹೇಳು. ಇಲ್ಲ ಕಣಮ್ಮ, ಅದಕ್ಕೆ ನೀಯ ನಾಳೆ ನೆನೆ ಬರ್ತೀರೇನೋ ಇಲ್ಲಿಗೆ? ಅದೇ ಏನೋ ಮಾತಾಡಿದ್ರಂತಲ್ಲ ನನ್ನ ಗಂಡ.
ಹ್ಞೂ ಹ್ಞೂ ಹ್ಞೂ. ಅದಕ್ಕೆ ಪೊದ್ದಾಕಂಗೂ ಫೋನ್ ಹಾಕಣ ಅಂತ ಹೇಳಿ ಅನ್ಕೊಂಡೆ. ಇಲ್ಲೇ ಐತಾ? ಕೊಡು ಕೊಡು ಫೋನ್ ಕೊಡು. ಹಲೋ. ಹ್ಞೂ ಪದಕ. ಅದೇ ಪದಕ, ನಾಳೆನೇ ಬಂದ್ಬಿಡಿ. ಏ ಬಂದ್ಬಿಡಕ್ಕೋ ನಾಳೆನೇ. ಅಯ್ಯೋ ಸುಮ್ಮನೆ ಯಾಕೆ ನಾಳೆನೇ ಬಂದ್ಬಿಡ್ಕಣಕ್ಕ ನೀನು ಸುಮ್ಮನೆ. ಇಲ್ಲ ಇಲ್ಲ ಬಾ. ಹ್ಞೂ ಇಲ್ಲ, ಸಮಸ್ಯೆ ದೊಡ್ಡದೇ ಆಯ್ತೈತೆ, ಸುಮ್ಮನೆ ಸಣ್ಣದಾಗ ಹಾಕಿಲ್ಲ. ಕರ್ಕಬಾಕ ಜಯಮ್ಮಕ್ಕೂನು, ಅದ್ರಾಗೇನಂತೆ. ಅಯ್ಯೋ ಹೌದೇ, ಕರ್ಕೊಂಬಿಟ್ಟು ಬಾ. ಏನಾಗಕ್ಕಿಲ್ಲ. ಹ್ಞೂ 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 ಕರ್ಕೊಂಬಿಟ್ಟು ಬಾ. ಹ್ಞೂ ಇವಾಗ ಎಲ್ಲ ವಿಚಾರನೂ ಹೇಳಿದ್ರಕ್ಕ, ಹೇಳಿದ್ರು ಎಲ್ಲನೂ. ಹ್ಞೂ ಸರಿ ಸರಿ, ನಾಳೆ ಬರ್ತೀರಾ? ಸರಿ ಬರ್ರಿ, ಆಯಿತು. ಹ್ಞೂ ಸರಿನಾಕ, ಆಯಿತು. ಹೊರ್ಟು ಬರ್ರಿ. ಕಾಯ್ತಾ ಇರ್ತೀನಿ. ಸರಿ ಸರಿ ರೀ, ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ, ಎಲ್ಲ ವರ್ಕೌಟ್ ಆಯಿತು. ಇನ್ನೊಂದು ವಿಚಾರ ಗೊತ್ತಾ, ಈ ರೋಸ್ ಅವಳಲ್ಲ, ಈ ರೋಸು ಆ ರಾಜಾರಾಮ್ ಮಗುನ ಲವ್ ಮಾಡ್ತಾವಳು ಇವಾಗ. ಅದಕ್ಕೇನೆ ನಮ್ಮ ಆಸ್ತಿ ಜೊತೆಗೆ ಅವ್ರ ಆಸ್ತಿನೂ ಸೇರ್ಕೊಂಡು ಜಾಸ್ತಿ ಆಸ್ತಿ ಆಗ್ಬಿಟ್ಟೈತಲ್ಲ, ಅದಕ್ಕೆ ಇವಳಿಗೆ ಇಷ್ಟೊಂದು ಕೊಬ್ಬು ಶುರುವಾಗಿರೋದು. ಹೌದಾ, ಅವಳಿಗೆ ಲವ್ವರ್ ಬೇರೆ ಅವನ ರೀ. ನನ್ನ ಫ್ರೆಂಡ್ ಒಬ್ಳವಳೆ ರೀ, ಸೋನು ಅಂತ ಹೇಳ್ಬಿಟ್ಟು. ಆ ಸೋನು ಹೆಂಗೆ ಅಂದರೆ ಎಂತೆಂಥ ಹುಡುಗರ್ನೂ ಹಾಗೆ ಪಟಾಯಿಸ್ಕೊಂಡ್ಬಿಟ್ಟು ಹಂಗೆ ಬೀಳ್ಸ್ಕೊಂಡ್ಬಿಡ್ತಾಳೆ. ನೋಡ್ತಾ ಇರ್ರಿ, ನಾವು ಯಾಕೆ ನನ್ನ ಫ್ರೆಂಡನ್ನ ಸುಮ್ಮನೆ ನಿನ್ನ ಲವ್ವರ್ಗೆ ಹೆಚ್ಚು ಬಿಡಬಾರ್ದು. ರಚ್ಚು, ನಿಂಗೆ ಎಲ್ಲಿಂದ ಬರ್ತವೆ ಐಡಿಯಾಗಳೆಲ್ಲನೂ? ಅದೆಲ್ಲ ನಿಮ್ಗೆ ಯಾಕೆ? ಈ ಮನೆಯ ಕೆಲಸ ಮಾಡ್ತಿರ್ತೀವಲ್ಲ, ನಮ್ಗೆ ಹಂಗೆ ಒಂಥರ ಮನೆಯ ಐಡಿಯಾಗಳು ಪಟ 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 ಅಂತ ಬರ್ತಾ ಇರ್ತವೆ. ನೋಡಿ, ಹೆಂಗಾದರೂ ಮಾಡಿ ಅವನು ಹೆಂಗವನೇ, ಎಲ್ಲಿ ಸಿಗ್ತಾನೆ, ಏನು ಮಾಡ್ತಾನೆ ಅಷ್ಟು ಮಾತ್ರ ಬೇಕು. ಅಷ್ಟೆಲ್ಲ ಡೀಟೇಲ್ಸ್ ಕೊಡಿ. ನನ್ನ ಫ್ರೆಂಡು ಫೋನ್ ಮಾಡಿ ಕಳಿಸ್ದೆ ಅಂದರೆ ನೀಟಾಗಿ ಪಟಾಯಿಸ್ಕೊಬಿಡ್ತಾಳೆ. ಅದೆಲ್ಲ ಬಿಡು, ಇವಾಗ ಯಾಕೆ ಸುಮ್ಮನೆ? ನಿಮ್ಗೆ ಗೊತ್ತಾಗಿಲ್ಲ, ಅವಳ ಅಜ್ಜಿ ಅವಳು ನಮ್ಮನ್ನೇ ಆಡ್ಕೊಂಡವಳಲ್ಲ, ಫುಟ್ಬಾತಾಗೆ ಎಗ್ ರೈಸ್ ತಿಂತೀವಿ ಅಂತ ಹೇಳ್ಬಿಟ್ಟು ಅವಳು ಫುಟ್ಬಾತಾಗ ನೀರು ಕುಡಿಯೋಕ್ಕೂ ಕಾಸಿರಬಾರ್ದು. ಹಂಗೆ ಮಾಡೋ ಜವಾಬ್ದಾರಿ ನಂದೇ ಅಲ್ವೇನ್ರಿ? ನಿಮಗೆ ಗೊತ್ತಾಗಲ್ಲ ಅವನು ಯಾರು, ಅವನ ಹೆಸ್ರೇನು, ಅವ್ನ ಕುಲ ಗೋತ್ರ, ಅವ್ನ ಫೋನ್ ನಂಬರು ಎಲ್ಲನೂ ಕೊಟ್ಬಿಡು. ಎಲ್ಲನೂ ಕೊಟ್ಬಿಟ್ಟು ಅವನು ಎಲ್ಲಿರ್ತಾನೆ, ಎಲ್ಲಿಗೆ ಹೋಯ್ತಾನೆ, ಎಲ್ಲಿಗೆ ಬರ್ತಾನೆ ಅಂತ ಒಂಚೂರು ತಿಳ್ಕೊಂಡು ಹೇಳ್ಬಿಟ್ರೆ, ನನ್ನ ಫ್ರೆಂಡ್ ಇಲ್ಲೇ ಅವಳರಿ, ಅವಳನ್ನ ಕರೆಸ್ತೆ ಅಂದರೆ ಕೋಟ್ಯಾಧೀಶ್ವರ ಕಣಿ, ದುಡ್ಡಾಗ ಅವನೇ ಕಣಿ ಅಂತ ಒಂದು ಮಾತು ಹೇಳ್ಬಿಟ್ರೆ ಸಾಕು ರೀ. 3 ದಿನ ಪಟಾಯಿಸ್ಕೊಂಡ್ಬಿಟ್ಟು ಬುಟ್ಟಿಗೆ ಹಾಕೊಂಡು ಓಡಾಡ್ಬಿಡ್ತಾಳೆ. ಆವಾಗ ಅವಳ ಅಜ್ಜಿನ ಬಡಿಯ ಅವಳು ಬೀದಿಗೆ ಬರ್ತಾಳೆ. ಆಮೇಲೆ ಈ ರಾಜಾರಾಮ್ ಅಂತ ಹೇಳಿದ್ರಲ್ಲ, ಈ ರಾಜಾರಾಮನನ್ನು ಬೀದಿಗೆ ಹೆಂಗೆ ತಗೊಬರ್ಬೇಕು ಅಂತ ನಾವೆಲ್ಲ ಡಿಸೈಡ್ ಮಾಡೋಣ. ಯಾಕೆ ಯೋಚನೆ ಮಾಡ್ತೀರಾ? ರಚ್ಚು, ನಿನ್ನ ತಲೆ ಅಂತೂ ತಲೆ ಅಲ್ಲ ಬಿಡು. ವಾಟ್ ಎ ಗ್ರೇಟ್, ಎಷ್ಟೊಂದು ಗ್ರೇಟ್ ಆಗೋಗ್ಬಿಟ್ಟೆ ನೀನಂತೂ. ಇಷ್ಟೊಂದೆಲ್ಲ ಬುದ್ಧಿ ಉಪಯೋಗಿಸ್ತೀಯ ಅಂತ ಹೇಳ್ಬಿಟ್ಟು ದೇವ್ರನೇ ಗೊತ್ತಿರಲಿಲ್ಲ, ಇಷ್ಟೊಂದೆಲ್ಲ ಬುದ್ಧಿ ಉಪಯೋಗಿಸ್ತಾ ಇದೆಯಲ್ಲ ನೀನು. ಅದಕ್ಕೆ ಹೇಳಿದ್ದು ನೀನೇ ಪರ್ಫೆಕ್ಟ್ ಅಂತ. ನನಗೆ ಯಾರಾದರೂ ಏನಾರ ಮಾಡಿಬಿಟ್ರೆ ನಂಗೆ ತಡ್ಕೊಳಕ್ಕಾಗಿಲ್ಲ ರೀ. ಯಾರನ್ನ ಏನೋ ಮಾಡಿದವ್ರಿಗೆ ಮಾಡೋ ತನಕ ನಂಗೆ ಸಮಾಧಾನನೇ ಆಗಲ್ಲ. ನನಗೆ ಯಾರನ್ನ ಒಂದು ಡೇಟ್ ಹಾಕ್ತಾರ, ನಾನು 2 ಡೇಟ್ ಹಾಕೋದು ಗಂಟೆ ನಂಗೆ ರಾತ್ರಿ ನಿದ್ದೆನೇ ಬರೋಕ್ಕಿಲ್ಲ. ಈಗ ಅವಳು ನನ್ನ ಎಗ್ ರೈಸ್ ತಿನ್ಬೇಕಾರೆ ಆಡ್ಕೊಂಡವಳ, ಅವಳ ಅಜ್ಜಿ ಅವಳೂ ಬೀದಿನಾಗ ಒದ್ದಾಡ್ತಿರ್ಬೇಕು, ಅವಾಗ ಆಡ್ಕೋಬೇಕು. ಅಲ್ಲಿ ಗಂಟ ನನಗಂತೂ ಸಮಾಧಾನನೇ ಆಗಲ್ಲ ರೀ. ಆ ಹುಡ್ಗನ ಫೋನ್ ನಂಬರು ಡೀಟೇಲ್ಸ್ ಎಲ್ಲ ನನಗೆ ಪಟ 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 ಅಂತ ಕಳಿಸಿ, ನಾನು ನನ್ನ ಫ್ರೆಂಡು ಬೆಳಗ್ಗೆ ಸ್ಕೆಚ್ ಹಾಕತ್ತೀವಿ. ನೀನೇನು ಕಷ್ಟಪಟ್ಟು ದುಡಿದ್ಬಿಟ್ಟು ಏನು ಆಸ್ತಿ ಬಿಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರಲ್ಲ. ಇನ್ನು ಬೆಳಗ್ಗಿಂದ ಸಾಯಂಕಾಲದ ಗಂಟ ಆಸ್ತಿ ಹೆಂಗೆ ವಾಪಸ್ ತಗೋಬೇಕು, ಏನು ಮಾಡಬೇಕು ಅನ್ನೋದು ಇದೇ ಪಿಲಾನಾಗೆ ಏನಿಯ ಹೋಗ್ಬಿಟ್ರೆ ಎಲ್ಲ ಸುರೈತದೆ. ಸರಿ, ನಿಂಗೆ ಏನು ಬೇಕೋ ಕೇಳು, ಎಲ್ಲ ಸಪೋರ್ಟು ನಾನು ಮಾಡ್ತೀನಿ. ನನ್ನ ಮಕ್ಕಳು ಮೋಸ ಮಾಡಿರೋರು ಮಾತ್ರ ಸುಖವಾಗಿರಬಾರ್ದು ಅಷ್ಟೇ. ನಮ್ಮ ಡ್ಯಾಡಿ ತುಂಬ ಕೊರಗ್ಬಿಟ್ಟು ತುಂಬ ಬೇಜಾರಾಗಿದ್ದಾರೆ. ಅವರು ಅಷ್ಟೇ, ಬೇಜಾರು ಮಾಡ್ಕೋಬಾರ್ದು ನಂಗೆ ಅಷ್ಟೇನೆ. ನಾನಿದ್ದೀನಲ್ಲ, ಮಾಡ್ತೀನಿ. ನಿಮಗೆಲ್ಲ ನಮ್ಮ ಥರ ತಲೆ ಇಲ್ಲ ಬಿಡಿ, ಬಿಸಿನೆಸ್ ತಲೆ ಅಷ್ಟೇ. ನಮ್ದೊಂಥರ ಬ್ಯಾರೆ ಥರ ತಲೆ. ಬರೀ ಹೋಗನ್ ಬರ್ರಿ.